ಲೆಟ್ಸ್ ಗೋ ಅವರನ್ನ ಕರ್ಕೊಂಡು ನಾವು ಹೋಗೋಣ ವಾಕಿಂಗಿ. ವಾಕಿಂಗ್ ಅಂತ ಹೋಗ್ತೀವಿ ಅಂದ್ಬಿಟ್ಟು ಬೈಕಲ್ಲಿ ಯಾಕೆ ಹೋಗ್ತಾ ಇದೀವಿ ಅಂತ ಅನ್ಕೋಬೇಡಿ. ಬಿಕಾಸ್ ನಾವು ಹೋಗ್ತಾ ಇರೋದು ತಾವರೆಕಟ್ಟೆ ಅನ್ನೋದು ಮೈಸೂರಿನ ಜನಗಳಿಗೆ ಗೊತ್ತಿರುತ್ತೆ. ಸೊ ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಅದೊಂದು ಪಾತ್. ಅಲ್ಲಿ ಹೋಗೋಕ್ಕೆ ನಮ್ಮ ಮನೆಯಿಂದ ಬೈಕಲ್ಲಿ ಹೋಗಬೇಕಾಗತ್ತೆ. ಸೊ ತಾವರೆಕಟ್ಟೆಗೆ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಅಂದರೆ ಇಲ್ಲೇ ನೋಡ್ಕೊಬಿಡಿ. ಇದು ಸರ್ಕಲ್ ಸಿಗುತ್ತೆ, ಒಂದು ಚಾಕಿ ಕ್ವಾರ್ಟರ್ಸ್ದು ಸರ್ಕಲ್ಲು. ಅಲ್ಲಿಂದ ನೀವು ಈ ರೈಟ್ಗೆ ಹೋದರೆ ಫುಲ್ ಸ್ಟ್ರೇಟ್ ಹೋಗಬೇಕು. ರೈಟ್ಗೆ ಹೋಗಿ ಆರ್ಚ್ ಕಾಣಿಸುತ್ತೆ, ಒಂದು ಚಾಮುಂಡಿ ಬೆಟ್ಟಕ್ಕೆ ಸ್ವಾಗತ ಅನ್ನೋ ಒಂದು ಆರ್ಚ್. ಬಸ್ಗಳೆಲ್ಲ ಹೋಗುತ್ತಲ್ಲ ಬೆಟ್ಟಕ್ಕೆ, ಆ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲೇ ಇರುವಂಥದ್ದು. ಅಲ್ಲಿ ಒಂದು ಕಟ್ಟೆ ಥರ ಇರುತ್ತೆ, ಅಂದರೆ ಒಂದು ಸರ್ಕಲ್ ಥರ ಇರುತ್ತೆ, ಅದೇ ತಾವರೆಕಟ್ಟೆ ಅಂತ ಕರೆಯೋದು. ಆ ತಾವರೆಕಟ್ಟೆಯಿಂದ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಬೈಕ್ನ ಪಾರ್ಕ್ ಮಾಡ್ತಾ ಇದ್ದೀವಿ ನೋಡಿ. ಹಲೋ ಗೈಸ್, ವಾಕಿಂಗ್ ಮಾಡು ಅಂದರೆ ಫೋನ್ ಇಟ್ಕೊಂಡು ಅದು ನೋಡಿ ಇದು ನೋಡು ಅಂತವನೇ. ದೂರ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ನೋಡಿ ಗೈಸ್. ಮಿಸ್ಟರ್ ಆದರ್ಶ್ ಜೊತೆ ಸ್ವಾಮಿ. ಆ್ಯಕ್ಚುಲಿ ಇದು ಒಂಥರ ಕೇವ್ ಥರ ಫೀಲ್ ಕೊಡ್ತಿಲ್ವಾ ನಿನಗೆ? ಸೊ ಬ್ಯಾಕ್ ಲಿಕ್ ನೋಡಿ, ಲೈಕ್ ದಸ್ ಐತೆ. ಆ್ಯಕ್ಚುಲಿ ವಾಕ್ ಮಾಡ್ತಿರ್ಬೇಕಾದ್ರೆ ನಮ್ಗೊಂದು ಕೋತಿ ಕಾಣಿಸ್ತು, ಇದೆ ಅದು. ಅಷ್ಟು ಹಾರ್ಡ್ ವರ್ಕ್ ಡೆಡಿಕೇಶನ್ ಇವತ್ತು ಇಲ್ಲ ಅಂದರೆ ಗೊತ್ತಾಗ್ತದೆ ಫೇಸ್ ನೋಡಿ. ಇವಾಗ ಇದ್ದಿರ್ತಾ ಇದೆ, ಇವಾಗ ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ರೇರ್ ವ್ಲಾಗ್ಸ್. ಗೈಸ್ ರೇರಲ್ಲಿ ರೇರೆಸ್ಟ್ ಒಂಥರ ನೀವು ಡೈವರ್ಟ್ ನೋಡಿರ್ತೀರಲ್ಲ. ಆಕ್ಚುಲಿ ಏನಂದ್ರೆ ರೇರ್ ಅಂತ ಅಂದ್ರೆ ಏನೋ ಯಾರು ಕೊಡದಾರ ಅಂತ ಕಂಟೆಂಟ್ ಕೊಡ್ತೀನಿ ಅಂತ ಅಂದ್ರೆ ಯಾವಾಗ್ಲಾದ್ರೂ ಅಪರೂಪಕ್ಕೆ ಏನಾದ್ರು ಒಂದು ವೆಕೇಶನ್ ಇದ್ದಾಗ, ಏನೋ ಒಂದು ಈವೆಂಟ್ ಇದ್ದಾಗ, ನನ್ಗೇನಾದ್ರೂ ಒಂದು ಸ್ಪೆಷಲ್ ಮೆಮೊರಿ ತರ ಫೀಲ್ ಆದಾಗ ನಾನು ವ್ಲಾಗ್ ಮಾಡಿ ಇಡ್ತೀನಿ. ಅದನ್ನ ಈಗ ನೆಕ್ಸ್ಟ್ ಇಯರ್ ಎಲ್ಲಾರು ನೋಡಿದಾಗ ಒಂದು ಖುಷಿ ಆಗಬೇಕು, ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಬಟ್ ಆದರೆ ಈಗ ಫೋಟೋಸ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಅಷ್ಟು ಏನು ಫೀಲ್ ಆಗಲ್ಲ. ವಿಡಿಯೋಸ್ ಮಾಡಿದ್ರೆ ಒಂಥರ ಒಳ್ಳೆ ಮೆಮೊರಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಇದನ್ನ ರೇರ್ ವ್ಲಾಗ್ಸ್ ಅಂತ ಹೇಳ್ಬೋದು. ಖುಷಿ ಜಾಸ್ತಿ ಆಗುತ್ತೆ. ನಮ್ಮ ಚಾನಲ್ನ ಒಂದು ಏನಿತ್ತು ಏನಂದ್ವಿ ವಾಕಿಂಗ್ ಅಂತ ಎಷ್ಟೋ ದಿನ ಆಯಿತು ಹೇಳಿದೆ, ಬಟ್ ಸರ್ ಹೊರಗಡೆ ಹೋಗ್ಬಿಟ್ಟಿದ್ರು. ಇವಾಗ ಸಿಕ್ಕಿದ್ವಿ. ಸೊ ಇನ್ಮೇಲೆ ಡೈಲಿ ಹೋಗ್ತೀವಿ. ನೀವು ಅಷ್ಟೇ ಹೆಲ್ದಿಯಾಗಿರಿ, ಜಾಗಿಂಗ್ ಮಾಡಿ ಎಲ್ಲ ಮಾಡಿ. ಸೊ ಇವತ್ತಿನ ವ್ಲಾಗ್ನ ಆದರ್ಶ್ ಅವರು ಮೈನ್ ಲೀಡ್ ಮಾಡ್ತಾರೆ. ನೀನು ಅಂತ ಏನಲ್ಲ ಅಂದರೆ ನನ್ನ ಏನು ಫೋನ್ ಇದೆ ಅದೆಲ್ಲ ಅವ್ರು ಹೇಳಿದ್ರು. ಇಲ್ಲ, ಇವನು ಆವಾಗ ಗಾಡಿ ಬರ್ಬೇಕಿದೆ ಏನೋ ಮಾತನ್ಬಿಟ್ಟ, ಏನೋ ಒಂದು ವಿಡಿಯೋ ಮಾಡ್ಬೇಕಿತ್ತಂತೆ ಬೈಕಲ್ಲಿ ಹೋಗ್ತಾ ಇರೋದು. ಆಗ ಒಂದು ಫ್ರೆಂಡ್ ಇದ್ದಾರೆ, ನೀವು ನೋಡಿಬೋದು ಶ್ರವಣ ಅಂತ, ಅವ್ರು ಮಾಡಿದಲ್ಲ ಆ ಥರ ಮಾಡುವಂತ ಅಂದ್ಬಿಟ್ಟು. ಆಗ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟೆ, ಶ್ರವಣ ಮಾಡಿದ್ರೆ ಮಾಡುವಂತ. ಅಂದರೆ ನನಗೆ ಏನಾಗ್ತಾ ಅಂದರೆ ಅಂದರೆ ನನಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡಿ ನೋಡೋಣ, ಇವ್ನು ಬ್ಲಾಗ್ ಅಂತ ಸ್ವಲ್ಪ ಬೆಟರ್ ಬಂದಿದೆ ಏನು ಅಂತ ಆ ಇಂಟೆನ್ಷನ್ಗೋಸ್ಕರ ಮಾಡ್ತಾ ಇದ್ದೀನಿ. ಉಳಿಸ್ತಾರೋ ಬೆಳಗ್ಗೆ ಜನಗಳು. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಅದು ನೋಡಿ, ಇದು ದಿಸ್ ಥಿಂಗ್ಸ್ ಯು ಕ್ಯಾನ್ ಓನ್ಲಿ ಸಿ ಇನ್ ಮೈಸೂರಲ್ಲಿ ಮಾತ್ರ. ನಮ್ಮ ಮೈಸೂರು ಅದು ಬೇರೆ. ಇವಾಗ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ನೋಡಬೇಕಂದ್ರೆ ಒಂದು ಇದಿರಬೇಕು, ಡೆಡಿಕೇಶನ್, ಡೆಟರ್ಮಿನೇಷನ್ ಎಲ್ಲ. ಸೊ ವಿ ಹ್ಯಾವ್ ದಟ್. ಅದು ಇವಾಗ ಫ್ರೀ ಬಸ್ಸಸ್ ಎಲ್ಲ ಬಿಟ್ಟಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ. ನಮ್ಮ ಮನೆ ಹತ್ರ ಕಾಲೇಜ್ ಸ್ಟಾಪಲ್ಲಿ ಪಾರ್ಕ್ ಮಾಡಿ ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಬೋದು. ಸೊ ಫ್ರೀಯಾಗಿ ಹೋಗ್ಬೋದು, ಬಟ್ ತುಂಬ ಜನ ರಶ್ ಇರ್ತಾರೆ. ಯಾರಿಗೆ ರಶ್ ಆಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಬರೋಕ್ಕೆ ಹೋಗಬೇಡಿ. ಪ್ರತಿ ವರ್ಷವೂ ದೇವರು ಚಾಮುಂಡಿ ಬೆಟ್ಟದಲ್ಲೇ ಇರ್ತಾರೆ. ಆಷಾಢದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡಿ, ಬೇರೆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ. ತುಂಬ ರಶ್ ಇದ್ದಾರೆ ಈ ಸತಿ. ಇದು ನಮ್ಮ ಮಾದೇವ ಸ್ವಾಮಿ ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಸಜೆಷನ್ ನೋಡಿ. ಹೆಲ್ಪ್ ಆಗುತ್ತೆ ತಗೊಳ್ಳಿ, ಅವರೆಲ್ಲ ಮಾಡಿ ಹೆಲ್ಪ್ ಆಗುತ್ತೆ. ಅವ್ರು ಹೇಳ್ತಾರೆ ಅದು ಒಂದು ಪ್ರತಿ ವರ್ಷ ನೋಡ್ತಾ ಇರ್ತಾನಲ್ಲ. ಇನ್ಫಾರ್ಮೇಷನ್ ಇಲ್ಲ ಕೇಳಿಸಿರುತ್ತೆ, ನನ್ನ ಸೈಲೆನ್ಸ್ ಇರೋದ್ರಿಂದ ಕೇಳಿಸಿರುತ್ತೆ ಮೇ ಬಿ. ನೋಡಿ ಹಿಂಗಿದೆ ದಾರಿ ಸಖತ್. ನಡ್ಕೊಂಡು ಬರ್ತಾ ಸ್ಟೆಪ್ಸ್ ಅರ್ಧ ಸೇರುತ್ತಾ ನಮ್ಮ ಕುಂತ ಬರಬೇಕಾದ್ರೆ ಈ ರೋಡೆಲ್ಲ ನಾನು ಸಣ್ಣ ಬೇಕಾದ್ರೆ ಬರ್ತಿದ್ದೆ ಡೈಲಿ ವಾಕಿಂಗ್ ಅಂತ. ಇಲ್ಲಿ ಒಂದು ಪೀಸಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ರೋಡಿಗೆ ಮುಗ್ದಿಲ್ಲ ಅದು. ಸೋಲಿ ಆಕ್ಚುಲಿ ಇದೇನಂದರೆ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಅಲ್ಲಿ ಅರ್ಧ ಸ್ಟೆಪ್ಸ್ ಅಂದರೆ ಎಷ್ಟು ಟೋಟಲ್ ಸ್ಟೆಪ್ಸ್ ಇರುತ್ತೆ, ಅದು ಅರ್ಧ ಸ್ಟೆಪ್ಸ್ ಕಂಪ್ಲೀಟ್ ಆದಾಗ ಇದೊಂದು ಸ್ಟಾಪ್ ಇದೆ. ಇಲ್ಲಿ ಏನಾದರೂ ನೀರು, ಜ್ಯೂಸು, ಫ್ರೂಟ್ಸ್ ಏನಾದರೂ ತಗೊಳ್ಳಿ ಅಂತ ಆ ಸ್ಪಾಟ್ ಬಂದು ನಡ್ಕೊಂಡು ಇವನ್ನೆಲ್ಲ ಬೇರೆ ಅಂತ ಬಂದಿದ್ದೀವಿ. ಕಾರ್ಡಿಯಾಲಜಿ ಸೊ ಜಿಮ್ ಹೋಗಿ ಮತ್ತೆ ಒಂದು ಎಕ್ಸರ್ಸೈಸ್ ಇದೆ. ಇವತ್ತಿನ ಯಾವುದು ಅಂತ ನನಗೆ ಗೊತ್ತಿಲ್ಲ, ಏನು ಹೇಳ್ತಾರೆ ಟ್ರೈನ್ ಮಾಡಬೇಕು. ಸೊ ಇದಕ್ಕೆ ಬಂದಿದ್ದೀನಿ, ಜಾಸ್ತಿ ಮಾಡ್ಕೊಳ್ಳಿ, ನೋಡೋಣ ಬನ್ನಿ. ಹಲೋ, ನಾವಿವಾಗ 600 ಸ್ಟೆಪ್ಸ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ನೆಕ್ಸ್ಟು 600 ಆದಮೇಲೆ 1400 ಇದೆ. ನನಗೆ ಡೌಟ್ ಇದೆ, 400 ಅಂದರೆ ಬಂದು ಕುಂಕುಮ ಸೇವೆ ಮಾಡಿದ್ದಾರೆ ತುಂಬ.
ನೀವು ಅಷ್ಟೇ ಬಸ್ಸಲ್ಲಿ ಬರೋಕ್ಕಿಂತ ಬೆಟರ್ ಸ್ಟೆಪ್ಸಲ್ಲಿ ಬಂದರೆ ಆಷಾಢ ಮಾಸದಲ್ಲಿ ಹೆಲ್ದಿಯಾಗಿ ತುಂಬ ರಶ್ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸೊ ನೋಡಿ, ಲೆಟ್ಸ್ ಗೋ. ಏನಂತ ಹೇಳು? ಒಂದು ದಿನ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟೆಪ್ಸ್ ಹೊತ್ಕೊಂಡು ಬಿಟ್ಕೊಬಿಟ್ರೆ ನೆಕ್ಸ್ಟು ನಾಳೆಗೆ ಮಲ್ಕೊಳ್ಳೋದೆ. ಅಂದರೆ ಅವತ್ತಿಂದ ಮನೇಲಿ ಇದ್ದು ಸಡನ್ನಾಗಿ ಬಂದು ಫಸ್ಟ್ ದಿನವೇ ಇಷ್ಟು ನಡೀತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ, ಇದ್ರ ಎಫೆಕ್ಟು ರಾತ್ರಿ ಗೊತ್ತಿತ್ತು. ಗೈಸ್, ಒಂದೇ ದಿನ ತುಂಬ ಮಾಡೋಕೆ ಹೋಗ್ಬಿಡಿ, ಅದ್ರ ನಂತರ ಇರೋರು ಅಂತ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಬಂದಾಗ ಸ್ವಲ್ಪ, ನೆಕ್ಸ್ಟ್ ಡೇ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ ಆ ಥರ ಮಾಡ್ತಾ ಹೋದ್ರೆ ಸರಿ ಆಗುತ್ತೆ. ಒಂದೇ ದಿನ ಮಾಡಿದ್ರೆ ಹಿಂಗೆ ನೋಡಿ ಆಗಲೇ ಸುಸ್ತಾಯಿತು. ಅಯ್ಯಪ್ಪ, ಇನ್ನು ಫುಲ್ ಸುಸ್ತು. ಆ್ಯಕ್ಚುಲಿ ಏನಂದರೆ ನಾವು ಯಾವುದೋ ಒಂದು ರೌಂಡ್ ಹೋಗಿ ಹಿಂಗೆ ಆ ರೋಡಲ್ಲಿ ವಾಪಸ್ ಹೋಗೋ ಪ್ಲಾನಲ್ಲಿ ಬಂದು, ಈಗ ಆ್ಯಕ್ಚುಲಿ ಅರ್ಧ ದಾರಿಗೆ ಬರ್ತೀವಿ ಅಂತ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದೀವಿ ಅಂತ ಯಾಕೆ ಬಿಡೋದು ಅಂತ ಸ್ಟೆಪ್ಸ್ನ ಹತ್ತಕ್ಕೆ ಪ್ಲಾನ್ ಮಾಡಿದ್ದೀವಿ. ನೋಡೋಣ. ಆಲ್ರೆಡಿ 600 400 ಗಮ ಅಂದರೆ ನಾವು ಅರ್ಧ ದಾರಿ ರೋಡಲ್ಲಿ ಬಂದಿದ್ದೀವಿ. ಅದು 600 ಸ್ಟೆಪ್ಸ್ ದೊಡ್ಡದು ರೋಡ್ ಹತ್ಕೊಂಡು ಬರೋದಿದೆಯಲ್ಲ, ನಾಟ್ ಅಟ್ ಆಲ್ ಈಸಿ. ಬಟ್ ಸ್ಟೆಪ್ಸ್ ಹತ್ಕೊಂಡು ಅದು ನಾವು ಬರೋ ಜಾಗಕ್ಕೆ ಬಂದಿದ್ದೀವಿ. ಈಗ ಅಲ್ಲಿಂದ ಫ್ರೀ ಆಗಿದ್ಬಿಟ್ಟು ಬಾಡಿ ಎಲ್ಲ ಫ್ರೀ ಬಿಟ್ಬಿಟ್ಟು ಅದು ನೆಕ್ಸ್ಟ್ ಡೇನೇ ಇಷ್ಟೊಂದು ವರ್ಕೌಟ್ ಮಾಡಿದ್ರೆ ನಿಜವಾಗ್ಲೂ ಈಸಿ ಅಲ್ಲ, ಬಟ್ ನಾವು ಮಾಡ್ತಿದ್ದೀವಿ. ಸೊ ಹಂಗೆ ಅರ್ಧ ಕಂಪ್ಲೀಟ್ ಆಗಿರೋದ್ರಿಂದ ಸ್ವಲ್ಪ ಮುಂದೆ ಬಂದರೆ ನಂದಿ ಸಿಗುತ್ತೆ ನೋಡಿ. ಎಷ್ಟು ನಂದಿ ಸಿಗುತ್ತೆ, ನಂದಿಗೆ ಕೈ ಮುಕ್ಕೊಂಡು ಜೊತೆಗೆ ನಾವು ನನಗೆ ನಾವು ಬರ್ತೀವಿ, ನಮಗೆ ಬರ್ತಿಲ್ಲ. ನೋಡೋಣ, ಇದೇ ಪ್ಲೇಸ್ ಆ್ಯಕ್ಚುಲಿ ಇಲ್ಲ ನೋಡಿ, ಅಲ್ಲಿಂದ ಮುಂದೆ ಬಂದರೆ ನಂದಿ ಸಿಗುತ್ತೆ. ಹಾಂ, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದವರು ರೆಸ್ಟ್ ಮಾಡ್ಬೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು. ಚೇರ್ಸ್ ಎಲ್ಲ ಇದೆ ಇಲ್ಲಿ ಚೆನ್ನಾಗಿ. ಸೊ ಇವಾಗ ನಂದಿ ಹತ್ರ ನಂದಿ ಒಂದು ಕೈ ಮುಕ್ಕೊಂಡು ನಂದಿಯಿಂದ ಸ್ಟಾರ್ಟ್ ಮಾಡಿದ್ವಿ. ನಂದಿಯಿಂದ ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಚೆನ್ನಾಗಿ ಮಾಡಿದ್ದೀರಾ. ನೋಡಿ ಅವರು ಕಲ್ಲಲ್ಲಿ ಕೆತ್ತನೆ ಮಾಡ್ತಾರಂತೆ. ಅದೊಂದು ಕಲ್ಲನ್ನು ಜಸ್ಟ್ 24 ಅವರ್ಸಲ್ಲಿ ಒಂದು ಶಿಲೆ ಆಗಿ ಮಾಡ್ತಾರೆ. ಆ ಪವರ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಪವರ್ ಏನಾಗಿಂತ ಸ್ಕಿಲ್ಸ್. ಪವರ್ ಇಂದ ಕೆತ್ತಾಗಲ್ಲ, ಸ್ಕಿಲ್ಸ್ ಇರುವೆ. ಬಟ್ ಸ್ಕಿಲ್ಸ್ ಇದೆ ಆ್ಯಕ್ಚುಲಿ ಅದು. ಹಾಂ, 700 ಅಂದರೆ ಒಂದು 720 ಸ್ಟೆಪ್ಸ್ ಆಗಿರಬೇಕು. ಬನ್ನಿ ಬೇಗ. ಸೊ ಫೈನಲಿ ಟು ದ ವ್ಯೂ ಪಾಯಿಂಟ್. ಇಲ್ಲಿಂದ ಮಾತ್ರ ಒಳ್ಳೆ ವ್ಯೂ ನೋಡ್ಬೋದು ನೋಡಿ. ಇವನು ವ್ಯೂ ಪಾಯಿಂಟ್ ಬಂದರೆ ಬರ್ದೆ ಹೋಗ್ತಾರೆ ನೋಡಿ. ಹೋಗಿದ್ದು ಅಂತ ಆ್ಯಕ್ಚುಲಿ ಇದೇ ಥರ ಒಂದು ರೋಡ್ ಒಳಗೆ ಹೋಗುತ್ತೆ, ಅಲ್ಲಿ ನಾನು ವ್ಯೂ ಪಾಯಿಂಟ್ ಹೋಗ್ಬೋದು. ಅಲ್ಲಿ ಇದೆಲ್ಲ ಅನ್ಸುತ್ತೆ. ಅದು ಆ ಕಡೆ ಕೆಳಗಡೆ 600 ಅಂತ ಹೇಳೋದು. ಸರಿ ಬಾ. ಹಿಂದೆ ತೋರ್ಸಂಗೆ. ಸಖತ್. ಹಾಂ, ವ್ಯೂ ಪಾಯಿಂಟ್ ಮಾತ್ರ ಒಳ್ಳೆ ಫೀಲ್ ಮಾಡ್ಬೋದು ಕೂತ್ಕೊಂಡು. ಸಕ್ಕತ್ತಾಗುತ್ತೆ. ಅಲ್ಲಿ ಟೈಮ್ ಇದ್ದಾಗ ಬೇಜಾರಾದಾಗ ಬಂದು ಕೂತ್ಕೊಂಡು ಒಳ್ಳೆ ಟೆನ್ಷನ್ ಮಾಡ್ಬೋದು. ಈಗಂತೂ ಸೆಕೆಂಡ್ ಆದಮೇಲೆ ಫುಲ್ ಸಿಗುತ್ತೆ ಎಲ್ಲರೂ. ಬನ್ನಿ, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳಿ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇದ್ದಿದ್ದೆ ನೋಡಿ, ಆಂಜನೇಯ ದೇವಸ್ಥಾನ ಇದೆ. ಸೊ ಫೈನಲಿ ಬೆಟ್ಟ ಬಂದಿದ್ದೀವಿ, ಹತ್ತಿದ್ದೀವಿ. ಫುಲ್ಲು ಪ್ಯೂರ್ ಇಲ್ಲಿ ಸುಟ್ಟು ಅನ್ಬೇಕಂತ. ಇವತ್ತು ನೈಟ್ ಒಳ್ಳೆ ಎಫೆಕ್ಟ್ ರಿಸಲ್ಟ್ ಎಲ್ಲ ಸ್ವಾಮಿ. ಇಲ್ಲಿಂದ ಇನ್ನೇನು ಒಂದು 20 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ನಾವು ಅನ್ನದಾಸೋಹ ಅದ್ರ ಮುಂದೆ ರೀಚ್ ಆಗ್ತೀವಿ. ಅಂದರೆ ಬೆಟ್ಟ. ಫೈನಲಿ ಬೆಟ್ಟಕ್ಕೆ ಬಂದ್ವಿ. ಟೈಮ್ ಆಷಾಢ ಮಾಸದಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ. ಅದು ಚಾಮುಂಡಿ ಬೆಟ್ಟಕ್ಕೆ. ಈಗ ಬೆಟ್ಟದ ಹತ್ರ ಬಂದ್ವಿ. ಏನೋ ಒಂಥರ ಅಲ್ಲಿಂದ ಸ್ಟೆಪ್ಸ್ ಹತ್ಕೊಬಂದು ಇಲ್ಲಿ ಬರೋ ಗಾಳಿ ತಗೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ. ಆ್ಯಂಡ್ ಚೆನ್ನಾಯಿತು. ಸೊ ಎಲ್ಲ ಅಂದ್ಕೊಂಡಿರಲಿಲ್ಲ, ಅಷ್ಟು ಹತ್ತುತ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ವ್ಯೂ ಪಾಯಿಂಟ್ ಲಾಸ್ಟ್ ಅಂದ್ಕೊಂಡಿದ್ವಿ. ವ್ಯೂ ಪಾಯಿಂಟಿಂದ ಮುಂದೆನೂ ಬಂದ್ಬಿಟ್ಟಿದ್ದೀವಿ. ರೀಚ್ ಆದ್ವಿ ನಾವು ಬೆಟ್ಟ. ಆ್ಯಕ್ಚುಲಿ ದಿಸ್ ಇಸ್ ವಾಟ್ ವಿ ಫೀಲ್ ಮೈಸೂರಿಯನ್ಸ್. ಬಂದ್ಬಿಟ್ವಿ. ಆಯ್ತು, ಏನೋ ಡೋರ್ ಅದೆಲ್ಲ ಹೇಳ್ತಾ ಇದ್ದಲ್ಲ. ಎಲ್ಲಿಗೆ ಬಂದಿದ್ದೀವಿ? ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಹೆಂಗೆ ಬಂದ್ವಿ ಗೊತ್ತಾ? ತಾವರೆಕಟ್ಟೆ, ಸ್ಟೆಪ್ಸು, ಬೆಟ್ಟ. ನೋಡಿ, ಎಲ್ಲ ಹಳೆ ವಿಡಿಯೋನೆಲ್ಲ ಡೋರ್ ಅಂತ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಹೇಳ್ಬಿಡು, ಸಾಲಿಸ್ಬಿಟ್ವಿ ಅಂತ. ಓ, ಎಲ್ಲ ಬ್ಯಾರಿಯರ್ ಹಾಕ್ಬಿಟ್ಟಿದ್ರೆ ಇಲ್ಲಿ. ಈ ಬೆಟ್ಟ ಸ್ಮೆಲ್ ನೋಡ್ರಿ.
ಫೈನಲಿ ಬೆಟ್ಟಕ್ಕೆ ಬಂದ್ವಿ. ಅದು ಅರ್ಧ ರೋಡು ಅರ್ಧ ಸ್ಟೆಪ್ಸ್ ಮಾಡಿ ಹತ್ಕೊಂಡು ಅನ್ಎಕ್ಸ್ಪೆಕ್ಟೆಡ್ ನಾವು ಬರಬೇಕು ಅಂತಿರಲಿಲ್ಲ. ಬಂದಿದ್ದು ಬೆಟ್ಟ ನೋಡಿ ತುಂಬ ರಶ್ ಮಂಡೆ ಆದ್ರೂ. ಅಯ್ಯೋ ಇಲ್ಲಿ ಬೆಂಡಾಗಿ ಹೋಗ್ಬೇಕು. ಎಲ್ಲೆಲ್ಲ ಹೋಯ್ತು ಯಾರು ನಾನು ಹೇಳೋದು ನಿಜ. ನಾನು ಆ ಕಡೆಯಿಂದ ಹೋಗ್ಬೇಕು, ಇವ್ನು ಇಲ್ಲಿಂದ ಕೊಡ್ತಾನೆ. ನೋಡಲ್ಲ ಎಕ್ಸಿಟ್ಗೆ ದಾರಿ ಕ್ಲೋಸ್ ಆಗೈತೆ ಕಣ. ನಮ್ಮ ಬೇರೆ ತಪ್ಪು ಕಡೆ ಆ ಕಡೆ ಹೋಗ್ಬೇಕಾ? ಇಲ್ಲ ಬಾ ಗೇಟ್ ಓಪನ್ ಇಲ್ಲ. ನನಗೆ ನೀರು ಬೇಕು, ಇಲ್ಲಿ ನೀರು ಸಿಕ್ತಿಲ್ಲ. 6 ಗಂಟೆಯಿಂದ ನೀರೇ ಕುಡಿದಿಲ್ಲ. ಮನೆಯಿಂದ ಬರ್ಬೇಕು ಕುಡಿದ್ವಿ. ನಾನು ಕುಡಿದೆ, ಅದು ಕೊಟ್ಟು ಬಂದಿಲ್ಲ. ಸೆನ್ಸೇ ನಮಗೆ ಡಿಪೆಂಡ್ ಆಗಲ್ಲ. ಹೇಳಿದವನಿಗೆ ಇಟ್ಕೋಬಾ ಅಂತಿದ್ದಾನಲ್ಲ, ಅದಕ್ಕೆ ಸುಮ್ಮನೆ ಡಿಪೆಂಡ್ ಆಗ್ಬಿಡಪ್ಪ, ಏನೂ ಆಗಲ್ಲ, ಬೀಳಲ್ಲ ಅಂತ ಹೇಳಿದೆ. ಅದೇ ಸುಮ್ಮನೆ ಭಯ ಪಡ್ತಾನಲ್ಲ, ಧೈರ್ಯ ಇರ್ಬೇಕಲ್ಲ ಜೀವನದಲ್ಲಿ. ಯಾವ್ದಾದ್ರು ದಾರಿಲಿ ಕರ್ಕೊಂಡ್ಬಿಟ್ಟು ಮತ್ತೆ ನಾನು ಹೇಳ್ದೆ ಇದಲ್ಲ ದಾರಿ ಅಂತ. ಅಯ್ಯೋ ಕೇಳಿಲ್ಲ. ನೀವೇ ನೋಡಿದೀರಾ ಗೈಸ್? ಹಿಂಗು ಅಲ್ಲ ಏನೋ ಅನ್ಕೊಂಡು ಬಂದು ಲಕ್ಷಣಕ್ಕೆ ಅಂತ ಕ್ಯೂ ಮಾಡ್ತಾರಲ್ಲ. ನಾನೇನು ಹೇಳ್ತಾ ಸುಮ್ಮನೆ ಇರು, ಒಬ್ಬನೇ ಮಾತಾಡೋಣ ಅಲ್ಲಿ. ಬರೀ ಅವಾಗಿಂದ ಅದೇ ಆಯ್ತು. ನಾನು ಹೇಳ್ತೀನಿ ಸ್ಟಾರ್ಟ್ ಮಾಡ್ತಾನೆ. ಏನಿಲ್ಲ ಸೈಲೆಂಟ್ ಆಗಿರ್ತಾನೆ. ನಂಗೆ ಯಾರು ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು ಅನ್ಸುತ್ತೆ. ಏನು ಮಾಡೋಣ? ಒಳ್ಳೆ ಈಗ ಹೇಳೋ ಕಥೆಗಳು ಏನು ಹೇಳಿ ಈಗ ನೋಡಿ ಮಾತಾಡಿದ್ರೆ ಅಂತಾನೆ ಸುಮ್ಮನೆ ಮಾತಾಡಿದ್ರೆ ಬರೀ ಇದಾಯ್ತು. ನೋಡಿ ಗೈಸ್, ಆ್ಯಕ್ಚುಲಿ ಇವಾಗ ಬೆಟ್ಟದಲ್ಲಿ ಒಂದು ಮಾಡಿದ್ದಾರೆ. ಅದು ಏನಂದರೆ ಭಕ್ತಾದಿಗಳಿಗೆ ಹೆಲ್ಪ್ಫುಲ್. ಆ್ಯಕ್ಚುಲಿ ಹೌದು, ತುಂಬ ಹೊತ್ತು ಕ್ಯೂವಲ್ಲಿ ನಿಂತಿರ್ತಾರೆ ಅಂತ. ಅವ್ರಿಗೆ ಏನಾದ್ರು ಅರ್ಜೆಂಟ್ ಈ ಥರ ನೋಡಿ ಅಲ್ಲಿ ಹೋಗ್ತಿದಾರಲ್ಲ, ಹಂಗೆ ಹೋಗಬೇಕು. ಜೈನ್ ಸ್ಟಾರ್ಟ್ ಫೀಮೇಲ್ ಟಾಯ್ಲೆಟ್ಸ್. ತುಂಬ ಸ್ಮೆಲ್ ಅಂತೆ. ಯು ಕ್ಯಾನ್ ಯೂಸ್ ದಿಸ್ ಒನ್. ಒಳಗಡೆ ತುಂಬ ಫ್ರೆಶ್ ಆಗಿದೆ. ಅದರ್ಸ್ ಫ್ರೆಂಡ್ಸ್ ಇಷ್ಟೊಂದು ಜನ ಸಿಗ್ತಾರೆ ಇಲ್ಲಿ ಅಂತ ನನಗೆ ಎಸ್ಸೆ ಮಾಡೋಕ್ಕಾಗಿಲ್ಲ. ಸಿ ಪಪ್ಪು, ಒಂದು ಅಮ್ಮು, ಒಂದು ಅಪ್ಪು. ಅಮ್ಮ ಕುಟ್ಟಿ ತುಂಬ ಚೆನ್ನಾಗಿದೆ. ಹಲೋ ಗೈಸ್, ನಾವಿವಾಗ ಏನು ಬಾದಾಮಿಯಲ್ಲಿ ಕುಡಿತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಹತ್ರ ಬಂದು. ದಿಸ್ ಇಸ್ ಬಾದಾಮಲ್ಲಿ ಕುಡ್ಕೊಂಡು ಚಾಮುಂಡಿ ಬೆಟ್ಟದಲ್ಲಿ ಫೋನ್ ಹುಷಾರು. 5 ಲಕ್ಷ ಕೊಟ್ಟಿದ್ದೀನಿ. 5 ಲಕ್ಷ ಹೋಗ್ತಾರೆ ಯಾವತ್ತು ಚಾಮುಂಡಿ ಬೆಟ್ಟಕ್ಕೆ. ಇದು ಯಾವ್ದು ಗೊತ್ತಾ ಸಾಂಗ್? RX ಒಂದೇ ಕಸಿ ಸಾಕು. ಸಾಕು. ಒಂದು ಅಲ್ಲ, ನಿನಗೆ ಇದಕ್ಕಿಂತ ಚಿಕ್ಕದ ಕಾಣುತ್ತೆ. ನೋಡಿ ಕಟ್ಸ್ಕೊ. 3 2 ಹೌದಾ? ಏನು ಮಾಡ್ತೀಯಾ? 3 ಜಾಸ್ತಿ ಆಗಲ್ಲ ಅಂತ. ಹಾಂ ಸಾಕ. ತೋರಿಸಿ ಕಡೆ ಕೈ ತೋರಿಸಿ. ವಾ ಹೀರೋ ಇಲ್ಲ ಅದು ಇದು ಮಾನ್ಸ್ಟರ್ ಟ್ರಕ್ಕರ್ ಇದೆಯಲ್ಲ. ಹಾಂ ಬ್ಲ್ಯಾಕ್ 1100 ಇದು ಆನ್ಲೈನಲ್ಲಿ ವಿಚಾರಿಸಿದೆ ನಾನು. ತೋರಿಸಿ ಏನು ಕ್ರೇಜಿ ಅದೇನೋ ಕೇಳೋದು. ತಗೊಳ್ಳಿ ನಮ್ಮ ತಕ್ಷಣ ಅಂತ ಓದಿ ನಮ್ಮ ಬಜೆಟ್ಗೂ ಮೀರಿದ ಸಿಕ್ಕೋದು. ಅದಕ್ಕೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅದು. ಸೊ ಹಂಗೂ ಅಂದ್ಕೊಂಡು ಏನೇನೋ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಚಾರ್ಜೇ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಇನ್ನೇನು ಮನೆಗೆ ಹೋಗಿ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ನಿಮಗೆ ಹೇಳ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಅಸ್. ಬಾಯ್. ಸತ್ತಿದ್ದೀವಿ, ಟಿಕೆಟ್ ತೊಗೊಬಿಟ್ವಿ, ಚಾರ್ಜ್ ಖಾಲಿ ಆಗಿಬಿಡುತ್ತೆ ಅಂತ ಹೋಗ್ತಾ ಇದ್ದೀವಿ ತಾವರೆಕಟ್ಟೆಗೆ. ಅಲ್ಲಿಂದ ಬೈಕ್ ತಗೊಂಡು ಎಲ್ಲಿಗೆ? ಮನೆಗೆ. ಬಸ್ಗಳು ಹೋದಾದ್ಮೇಲೆ ಇದು ಹೋಗ್ತಾ ಇದೆ. ಬಸ್ಸು ಹೋಗ್ತಾ ಇದೆ. ಆದರ್ಶ್ ಎಷ್ಟು ಚಿಕ್ಕ ಕಾಣಿಸ್ತಿದ್ಯಾ ಅಂದರೆ ಚಾರ್ಜ್ ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಚಾರ್ಜ್ ಉಳಿಸ್ಕೊಂಡು ತಾವರೆಕಟ್ಟೆ ಹತ್ರ ಬಂದ್ವಿ. ನಮ್ಮ ಬೈಕ್ ಎತ್ಕೊಂಡು ಈಗ ಮನೆಗೆ ಹೋಗೋಣ. ಬಾಯ್. ಹಲೋ, ಬೆಳಗ್ಗೆ ಚಾಮುಂಡಿ ಬೆಟ್ಟ ಹತ್ತಿ ಒಳ್ಳೆ ವಾರ್ಮಪ್ಪು ವರ್ಕೌಟ್ ಥರ ಆಯಿತು. ಅಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲೇ ಒಂದು 9:30 10 ಆಗಿತ್ತು. ಹೋಗಿ ಸ್ನಾನ ಮಾಡಿ ತಿಂದ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ. ಮಧ್ಯಾಹ್ನ ಆಗೋಯಿತು. ಮಧ್ಯಾಹ್ನ ಆಗಿ ಊಟ ಮಾಡಿಕೊಂಡು ಇಷ್ಟರಲ್ಲಿ ಸಂಜೆ ಆಗೋಯಿತು.
ಸೊ ಈಗ ನಾನು ಬಂದಿದ್ದೀನಿ ಆದರ್ಶ್ ಮನೆಗೆ ನನ್ನ ಗಾಡಿ ಎತ್ಕೊಂಡು. ಸೊ ಏನಕ್ಕಪ್ಪ ಅಂತಂದರೆ ಅವನ್ನ ಕರ್ಕೊಂಡು ಜಿಮ್ಮಿಗೆ ಹೋಗೋಣ ಅಂತ ಸ್ವಲ್ಪ ಮಾತುಕತೆ ಇದೆ ಟ್ರೈನರ್ ಜೊತೆ. ಸೊ ಜಿಮ್ಮಿಗೆ ಹೋಗೋಣ. ಈಗ ನಾನು ಆದರ್ಶ್ ಮನೆಗೆ ಬಂದಿದ್ದೀನಿ. ಬನ್ನಿ ಅವ್ರ ಮನೆ ತರಿಸ್ತೀನಿ. ಅದೇ ದೇಖೋ ಅವನಲ್ಲಿ ನೀವೆಲ್ಲ ನೋಡಿದರೆ ರಿಂಗ್ ಬೆಲ್ ಇಲ್ವಾ ಅಲ್ಲಿ ರಿಂಗ್ ಮಾಡೋಕ್ಕಾಗಲ್ಲ. ಆಯಿತು, ಕ್ಲೋಸ್ ಮಾಡಪ್ಪ. ಅವನ ಆಸೆ ಯಾಕೆ? ನಾವು ಕೊಟ್ಟಿರೋ ದೇಶ ಇದು. ಅಯ್ಯಪ್ಪ, ಓ ಒಂದೇ ಒಂದು ಮಾಂಸ ಮ್ಯಾಜಿಕ್ ಬಿಸ್ಕಿಟ್ ಇಟ್ಟವನೆ. ನಾವು ಬರ್ತೀನಿ ಅಂತ ಒಂದೇ ಒಂದು ಇಟ್ಟಿದ್ದಿಲ್ಲೋ ಒಂದು ಬಿಸ್ಕಿಟ್ ಇಟ್ಟವನೆ. ಈಗ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಏನು ಏನು ಸಮಾಚಾರ? ಏನಾಯ್ತು? ಏನು ನೋಡಿ ಅವ್ನು ಮನೆಗೆ ಬರ್ತೀನಿ ಅಂದ್ಬಿಟ್ಟು ಒಂದು ಬಿಸ್ಕಿಟ್ ಅದು ಮುಗಿತು. ಏನಪ್ಪ ಹೋಗೋಣ ಇರೋ ಅಮ್ಮ ಹೇಳ್ತೀನಿ. ಆಂಟಿಗೆ ಹೇಳ್ಬಿಡಿ ಬರ್ಬೇಕನ್ನ ಫೋನ್ ಮಾಡೋಲ್ಲ. ಹಾಂ ಮಾಡ್ತೀನಿ. ಸರಿ ಆಯ್ತು. ಯಪ್ಪ ಎತ್ಕೊಂಡು ಕುಡಿ ಅದಕ್ಕೆ ಹೇಳ್ತೇವೆ ಬಂದವ್ರಿಗೆ ಏನಕ್ಕೆ ಕುಡಿಯೋ ಅಂತ ಬರೀ ಬಿಲ್ಡಪ್. ಸುಮಾರು ಮೆಮೊರೀಸ್ ಇದೆ. ಏನಪ್ಪ ಮೆಮೊರಿ ಅಂತಂದ್ರೆ ನಾವಿಬ್ಬರೇ ಇಲ್ಲಿ ಒಂದು ನೂಡಲ್ಸ್ ಮ್ಯಾಗಿ ಮಾಡಿದ್ವಿ. ಸಕ್ಕತ್ತಾಗಿತ್ತು. ಮತ್ತೆ ಅದು ನೂಡಲ್ಸ್ ಮ್ಯಾಗಿ ಅಲ್ಲ, ಎಗ್ ಮ್ಯಾಗಿ ಅದು. ನಾವು ಇಲ್ಲಿ ಇಬ್ಬರೇ ಸೇರ್ಕೊಂಡು ನಾವಿಬ್ರು ಇಬ್ರು ಪ್ಲಾನ್ ಮಾಡಿ ಎಗ್ ಮ್ಯಾಗಿ ಮಾಡಿದ್ವಿ. ಸಕ್ಕತ್ತಾಗಿ ಬಂದಿತ್ತು ಮಗ. ಅಷ್ಟು ಇಬ್ಬರು ಕುತ್ಕೊಂಡು ಖಾಲಿ ಮಾಡಿದ್ವಿ. ನೀವು ಟ್ರೈ ಮಾಡಿ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹಾಕ್ತೀವಿ. ಯಪ್ಪ ಭಾರಿ ರೆಸಿಪಿ ಮಾತ್ರ. ಏಯ್ ಅಲ್ಟಿ ಬ್ಯಾಚುಲರ್ಸ್ ಅದು ಪಕ್ಕ ಅದು ಚೆನ್ನಾಗಿತ್ತು ಟೇಸ್ಟ್. ಹೋಗೋಣ. ನಡಿ. ಸೊ ಈಗ ಏನು ನೆಕ್ಸ್ಟ್ ಪ್ಲಾನ್ ಏನು? ಜಿಮ್ ಹೋಗ್ಬೇಕು. ಇವನೇನೋ ಜಿಮ್ ವಿಚಾರಿಸ್ಬೇಕಂತೆ. ಈಗ ಆನ್ ದಿ ವೇ ಬರ್ತಾ ನಮ್ಮ ಹುಡುಗನ ಎತ್ತಾಕೊಂಡು ಹಂಗೆ ಈಗ ಜಿಮ್ ಕಡೆಗೆ ಹೋಗ್ತಾ ಇದ್ದೀವಿ. ಜಿಮ್ಮಲ್ಲ ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಲೇಟಾಗಿ ಹೋಗೋಣ. ಈಗ ಸ್ವಲ್ಪ ಕೆಲಸ ಇದೆ, ಬಸ್ ಪಾಸ್ತು ಅದನ್ನ ಮಾಡಿಸ್ಕೊಂಡು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಟ್ರಿಬಲ್ ರೈಡಿಂಗ್ ಎಷ್ಟು ದಿನಗಳ ನಂತರ ನಾನು ಬನಾನಾ ಇರ್ತಿದ್ದ, ಬನಾನಾ ಬಂದು ಈಗ ಮಾದೇವ್ ಪ್ರಸಾದ್. ಸೊ ಸಿಗೋಣ ಪಾರ್ಕ್. ಆಲ್ರೆಡಿ ನನಗೆ ಗೊತ್ತಿರಲಿಲ್ಲ ಆಂಟಿ. ಅವತ್ತಿಂದ ಊರಲ್ಲಿದ್ದೆ, ಕಾಲೇಜ್ ಸ್ಟಾರ್ಟ್ ಆಗಿರೋದೇ ಗೊತ್ತಿಲ್ಲ. ಆಮೇಲೆ ಈಗ ದಿಢೀರ್ ಅಂತ ಬಂದ್ಬಿಟ್ಟು ಹೋಯ್ತಾ ಇದ್ದೀನಿ ಕಾಲೇಜ್ಗೆ. ಆಂಟಿ ರಿಪ್ಲೈ ಮಾಡಿದ್ದೀನಿ, ನೋಡೇ ಇಲ್ಲ. ಸರಿ ಕಣ ಹೋಗಿದ್ದು. ಬಾಯ್ ಬಾಯ್ ಬಾಯ್. ಅದೇ ಯಾರು ಬಾಯ್ ಗಾಯ್ಸ್. ಮಾದೇವ್ ಪ್ರಸಾದ್ ಒಂಚೂರು ಕ್ಯಾಮ್ರಾ ಮುಂದೆ ಬನ್ನಿರಿ. ಮೈಸೂರು ಅಂಬಾವಿಲಾಸ್ ನೋಡಿ. ಮದುವೆ ಅಯ್ಯೋ ಬೇಡ ಮತ್ತೆ ನಮ್ಮ ಭೇಟಿ, ಏನನ್ಬೇಕು ಹೇಳು? ನಿಮ್ಮ ಭೇಟಿ ನೆಕ್ಸ್ಟ್ ವರ್ಷ ಕೂತ್ಕೊಳ್ಳಲ್ಲಿ. ಬಾಯ್ ಸಾಬ್. ಬತ್ತಾರ ನಿಂಗೇನಲ್ಲ ರಜಾ ತಾನೆ, ನಮ್ಮ ಕಷ್ಟನ ಅರ್ಥ ಮಾಡ್ತಿದ್ದೆ. ಬರೋದ ಬೇಜಾರಾಗ್ಬೇಡ, ನಾವು ಬಾಯ್ ಕಣ ಸ್ವಾಮಿ ಅಂತ ಇರ್ತೀವಿ. ಆಗಾಗ ಬಾಯ್ ಬಾಯ್. ಸ್ಟ್ಯಾಂಡರ್ಡ್ ಬಂದ್ಬಿಟ್ಟಲ್ಲೇ. ನಾವು ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದಾಗ ಎಷ್ಟು ಕ್ಲಾಸ್ ಹೇಳೋ? ಒಂದು 8ನೇ ಕ್ಲಾಸ್ ತಾನೆ. ನೋಡು ಇವಾಗ ಯಾವ ಕ್ಲಾಸ್? 8th 9th? ಯಪ್ಪ ಅಷ್ಟು ಬೇಗ ಎಲ್ಲ ದೊಡ್ಡವರು ಇರ್ತೀರಾ. ನೆಕ್ಸ್ಟ್ ವರ್ಷ 10th ಆಲ್ ದಿ ಬೆಸ್ಟ್. ಬೋರ್ಡ್ ಎಕ್ಸಾಮ್ಸ್ಗೆ ಮನ್ಸಿನ ಮಾತು ಏನಾದ್ರು? ಸರಿ ಓಡೋಣ, ಟೈಮ್ ಆಯ್ತು. ನೀವು ಯಾಕವೆಲ್ಲ ಪಾಪ ಸರಿ ಕಣ. ಬಾಯ್ 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 ಕಣ. ಸರಿ ಟೈಮ್ ಆಯ್ತು, ಬಾಯ್ ಸಿಗಲ್ಲ. ಸೊ ಜಿಮ್ ಹೋಗೋ ಪ್ಲಾನಿಂಗ್ ಎಲ್ಲ ಹೊರಟಾಯ್ತು. ಏನಿಲ್ಲ, ಇನ್ನೂ ಟೈಮ್ ಇದೆ. ಸೊ ಈಗ ಅಂಗಡಿ ಹೋಗ್ಬೇಕು. ಏನೇನು ಹೇಳಿದ್ರೆ ನಾವಿವಾಗ ಹೋಗ್ತಾ ಇದ್ದೀವಿ ಮಶ್ರೂಮ್ ಬಿರಿಯಾನಿ ತೊಗೊಂಬರಕ್ಕೆ. ಇದು ನಮ್ಮ ಮಿನಿ ಅರಸು ರೋಡ್ ನೋಡಿ ಹೆಂಗಿದೆ ಅಂತ. ಹಾಂ ಹಾಟಿಂಗ್ ಅದು ಟೈರ್ ಇಲ್ಲ ಬಂಗಾರ
ಮಗಸಿ ಸುಡಿತೀನಿ ತಪ್ಪು ಮಾಡಿದ್ರೆ ನಾವು ಇನ್ನೇನು. ಸೊ ನಾವು ವಿ ಆರ್ ಇಂಟು ಮಶ್ರೂಮ್ ಬೈಟ್ಸ್. ಮಶ್ರೂಮ್ ಬೈಟ್ ಬಗ್ಗೆ ನಾವಿವಾಗ ಮಶ್ರೂಮ್ ಬೈಟ್ಸ್ ಅಲ್ಲಿ ಸೊ ಮಶ್ರೂಮ್ ಬೈಟ್ಸ್ ವಿಶೇಷತೆ ನಿಮಗೆ ಹೇಳಬೇಕು ಅಂತಂದರೆ ಮಶ್ರೂಮ್ ಬೈಟ್ಸಲ್ಲಿ ನಮಗೆ ಎಲ್ಲ ರೀತಿಯ ಮಶ್ರೂಮ್ ಐಟಮ್ಸ್ ಸಿಗುತ್ತೆ. ಜೊತೆಗೆ ಮಶ್ರೂಮ್ ಬಿರಿಯಾನಿ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಇಲ್ಲಿ. ನೀವು ಟ್ರೈ ಮಾಡಿ ಮಶ್ರೂಮ್ ಬೈಟ್ಸ್ಗೆ ಬನ್ನಿ. ಇದು ನಮ್ಮ ಕಮನ್ ಗೇಟ್, ಮೈಸೂರಿನ ಆಲ್ನಳ್ಳಿಗೆ ಹೋಗೋ ದಾರಿ ಲಲಿತಾದಿಪುರ ಆ್ಯಂಡ್ ಲಲಿತ್ ಮಾಲ್ ಪ್ಯಾಲೇಸ್ ಇದೆಯಲ್ಲ ಅಲ್ಲೊಂದು ಕಮನ್ ಗೇಟ್ ಬರುತ್ತೆ. ಆ ಕಮನ್ ಗೇಟ್ ಅಂತ ಬಂದರೆ ನಿಮಗೆ ಕಾಣಿಸುತ್ತೆ ಮಶ್ರೂಮ್ ಬೈಟ್ಸ್. ಆ್ಯಂಡ್ ಇದು ಸಿಗಾತಲೆ ಚಾಟ್ ಸ್ಟಿಕ್ಸ್. ಏನೋ ಪರ್ಚೇಸ್ ಮಾಡಿದರೆ ಮಾಡಿ ಮಶ್ರೂಮ್ ಬೈಟ್ಸ್ ಇನ್ನು ತಗೋತಾನೆ ಅವನೇ ಅಪ್ಪ. ಫೈನಲಿ ಮಶ್ರೂಮ್ ಬೈಟ್ಸಲ್ಲಿ ಡಬಲ್ ಬಂದಾಗ ಏನು ಬೇಕು ಅಂತ. ಆ್ಯಂಡ್ ನಾವು ಲೆಟ್ಸ್ ಗೋ. ಈಗ ನಾವು ನಮ್ಮ ಮೈಸೂರಿನ ಸಿದ್ಧಾರ್ಥ ಲೇಔಟ್ನ ಫುಡ್ ಸ್ಟ್ರೀಟ್ ಏನಿಲ್ಲ ಅಂತ ಹೇಳಿದ್ವಿ. ಈ ಕಡೆ ಎಲ್ಲ ಗೋಬಿ ಪಾನಿಪುರಿ ಇಲ್ಲಿ ತನಕ ಅದೇನೆ. ಒಂದೊಂದು ನನಗೆ ಅಂತ ಸ್ಪೆಸಿಫಿಕ್ ಆಗಿ ಒಂದು ಫೇಮಸ್ ಆಗಿರುತ್ತೆ, ಡೈಲಿ ಬರೋಗುತ್ತೆ. ಇಲ್ಲಿಂದ ವೆಜ್ ಹೋಟೆಲ್ಸು 99%, ಇಲ್ಲಿಂದ ನಾನ್ ವೆಜ್. ಅದು ಹೊಟ್ಟೆ ಸೊ ಆದಷ್ಟು ಮನೆಗೆ ಬಂದಿದ್ದೀವಿ. ಈಗ ಅವನ್ನ ಬಿಟ್ಟು ನಮ್ಮ ಮನೆಗೆ ಹೋಗುವಂತಹ ಟೈಮ್. ಸಿ ಯು ಲೇಟರ್. ಆ್ಯಂಡ್ ಇವತ್ತಿನ ದಿನ ಅಂತೂ ಫುಲ್ ಸಖತ್ತು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ನೈಟ್ ತನಕನೂ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಸೊ ನಿಮಗೂ ಇದು ಇಷ್ಟ ಆಗಿತ್ತು ಅಂತ ಅನ್ಕೋತೀವಿ. ಸೊ ಸ್ಟೇ ಟ್ಯೂನ್ ವಿತ್ ಅಸ್. ಮುಂದಿನ ವ್ಲಾಗ್ಸ್ಗಳಿಗಾಗಿ ಕಾಯ್ತಾ ಇರಿ. ಇನ್ನಷ್ಟು ವ್ಲಾಗ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.